ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ಫೆಬ್ರವರಿ 25. ಇಂದಿನ ಪ್ರಮುಖ ಪ್ರಚಲಿತ ವಿದ್ಯಮಾನಗಳು ಯಾವುವು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಸರಿ, ಹಾಗಾದ್ರೆ ಮೊದಲು ರಾಷ್ಟ್ರೀಯ ಸುದ್ದಿಗಳ ಕಡೆಗೆ ಗಮನ ಹರಿಸೋಣ. ಮೊದಲನೆಯ ಸುದ್ದಿ ಕೇರಳಕ್ಕೆ ಸಂಬಂಧಿಸಿದ್ದು. ಇನ್ಮುಂದೆ ಕೇರಳ ಅಧಿಕೃತವಾಗಿ ಕೇರಳಂ ಆಗಲಿದೆ. ಹೌದು, ಇದು ಬಹಳ ದಿನಗಳ ಬೇಡಿಕೆಯಾಗಿತ್ತು. ಕೇರಳದ ಸಾಂಸ್ಕೃತಿಕ ಮತ್ತೆ ಭಾಷಾ ಅಸ್ಮಿತೆಯನ್ನ ಇದು ಪ್ರತಿಬಿಂಬಿಸುತ್ತೆ. ಕೊನೆಗೂ ಕೇಂದ್ರ ಸಚಿವ ಸಂಪುಟ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆದ್ರೆ ಈ ಹೆಸರು ಬದಲಾವಣೆ ಪ್ರಕ್ರಿಯೆ ಇದೆಯಲ್ಲ, ಇದು ಅಷ್ಟು ಸುಲಭವಾಗಿ ಆಗಿಲ್ಲ. ಸ್ವಲ್ಪ ಸಮಯ ಹಿಡಿದಿದೆ. ನೋಡಿ, 2023 ಆಗಸ್ಟ್ 9ನೇ ತಾರೀಕು ಕೇರಳ ವಿಧಾನಸಭೆ ಮೊದಲು ಒಂದು ನಿರ್ಣಯ ಪಾಸ್ ಮಾಡಿತ್ತು. ಆಮೇಲೆ ಕೆಲವು ಟೆಕ್ನಿಕಲ್ ಕಾರಣಗಳಿಂದಾಗಿ 2024 ಜೂನ್ 24ರಂದು ಮತ್ತೊಮ್ಮೆ ಈ ಬಾರಿ ಸರ್ವಾನುಮತದಿಂದ ನಿರ್ಣಯವನ್ನ ಪಾಸ್ ಮಾಡಿ ಕೇಂದ್ರಕ್ಕೆ ಕಳಿಸಲಾಯಿತು. ಈಗ ಫೈನಲಿ ಕೇಂದ್ರ ಸಂಪುಟದಿಂದ ಅನುಮೋದನೆ ಸಿಕ್ಕಿದೆ. ಹಾಗಾದ್ರೆ ಇದರ ಹಿಂದಿನ ಸಂವಿಧಾನಿಕ ಪ್ರಕ್ರಿಯೆ ಏನು ಅಂತ ನೋಡೋದಾದ್ರೆ, ಸಂವಿಧಾನದ ಆರ್ಟಿಕಲ್ 3 ಅಂದ್ರೆ 3ನೇ ವಿಧಿಯ ಅಡಿಯಲ್ಲಿ ಒಂದು ರಾಜ್ಯದ ಹೆಸರನ್ನ ತಿದ್ದುಪಡಿ ಮಾಡಬಹುದು. ಇದರ ಪ್ರಕಾರ 8ನೇ ಅನುಸೂಚಿಯಲ್ಲಿರೋ ಎಲ್ಲ ಭಾಷೆಗಳಲ್ಲೂ ಹೆಸರನ್ನ ಕೇರಳಂ ಅಂತ ಬದಲಾಯಿಸಬೇಕು. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಮಲಯಾಳಂನಲ್ಲಿ ಮೊದಲಿಂದನೂ ಆ ರಾಜ್ಯದ ಹೆಸರು ಕೇರಳಂ ಅಂತಾನೇ ಇತ್ತು. ಇದೇನು ಮೊದಲನೇ ಬಾರಿಯಲ್ಲ ರಾಜ್ಯದ ಹೆಸರು ಬದಲಾಗ್ತಿರೋದು. ನಿಮ್ಗೆ ನೆನ್ಪಿರ್ಬೋದು, ಮುಂಚೆ ಉತ್ತರಾಂಚಲ ಉತ್ತರಾಖಂಡ ಆಯ್ತು, ಒರಿಸ್ಸಾ ಒಡಿಶಾ ಆಯ್ತು, ಹಾಗೆ ಪಾಂಡಿಚೇರಿ ಪುದುಚೇರಿ ಅಂತ ಮರುನಾಮಕರಣ ಆಗಿತ್ತು. ಸೊ ಈ ಥರದ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇವೆ. ಆದ್ರೆ ಎಲ್ಲಾ ಪ್ರಸ್ತಾವನೆಗಳು ಹೀಗೆ ಅಂಗೀಕಾರ ಆಗಲ್ಲ. ಒಂದು ಉದಾಹರಣೆ ಕೊಡ್ತೀನಿ. 2018ರಲ್ಲಿ ಪಶ್ಚಿಮ ಬಂಗಾಳ ಒಂದು ಪ್ರಪೋಸಲ್ ಕಳಿಸಿತು. ಬಂಗಾಳಿಯಲ್ಲಿ ಬಾಂಗ್ಲಾ, ಇಂಗ್ಲಿಷ್ನಲ್ಲಿ ಬೆಂಗಾಳ್ ಮತ್ತೆ ಹಿಂದಿಯಲ್ಲಿ ಬಂಗಾಳ್ ಅಂತ 3 ಹೆಸರುಗಳಿಗೆ ಕೇಳಿತು. ಆದ್ರೆ ಕೇಂದ್ರ ಸರ್ಕಾರ ಅದನ್ನ ರಿಜೆಕ್ಟ್ ಮಾಡ್ತು. ಯಾಕಂದ್ರೆ ಒಂದು ರಾಜ್ಯಕ್ಕೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಹೆಸರಿಡೋಕೆ ಬರಲ್ಲ ಅನ್ನೋದು ಕಾರಣವಾಗಿತ್ತು. ಸರಿ, ಈ ರಾಜ್ಯಗಳ ಹೆಸರಿನ ವಿಷಯವನ್ನ ಪಕ್ಕಕ್ಕಿಟ್ಟು ಈಗ ದೇಶದ ಆರೋಗ್ಯ ಕ್ಷೇತ್ರದ ಕಡೆ ಗಮನ ಕೊಡೋಣ. ಇದು ತುಂಬಾ ಮುಖ್ಯವಾದ ಸುದ್ದಿ. ಮಹಿಳೆಯರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಒಂದು ದೊಡ್ಡ ಹೆಜ್ಜೆ ಇಡೋಕೆ ಮುಂದಾಗಿದೆ. ಏನಪ್ಪಾ ಅಂದ್ರೆ, ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟೋಕೆ ದೇಶದಾದ್ಯಂತ ಒಂದು ಬೃಹತ್ HPV ಲಸಿಕಾ ಅಭಿಯಾನವನ್ನ ಶುರು ಮಾಡ್ತಿದೆ. ಈ ಅಭಿಯಾನದ ಗುರಿ ಸಾಮಾನ್ಯದಲ್ಲ, ತುಂಬಾ ದೊಡ್ಡ ಗುರಿ ಇದು. ಪ್ರತಿ ವರ್ಷ 14 ವರ್ಷದೊಳಗಿನ ಸುಮಾರು 1.15 ಕೋಟಿ ಅಂದ್ರೆ 1,15,00,000 ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಈ ಲಸಿಕೆ ಕೊಡಬೇಕು ಅನ್ನೋದು ಸರ್ಕಾರದ ಟಾರ್ಗೆಟ್. ಈ ಲಸಿಕೆ ಯಾಕೆಷ್ಟು ಮುಖ್ಯ ಅಂತ ಕೇಳಿದ್ರೆ, ಈ ಅಂಕಿಅಂಶಗಳನ್ನೊಮ್ಮೆ ನೋಡಿ. ಭಾರತದ ಮಹಿಳೆಯರಲ್ಲಿ ಅತಿ ಹೆಚ್ಚು ಕಾಡೋ ಕ್ಯಾನ್ಸರ್ಗಳಲ್ಲಿ ಗರ್ಭಕಂಠದ ಕ್ಯಾನ್ಸರ್ 2ನೇ ಸ್ಥಾನದಲ್ಲಿದೆ. ಪ್ರತಿ ವರ್ಷ ಸುಮಾರು 80,000 ಹೊಸ ಕೇಸ್ಗಳು ಪತ್ತೆಯಾಗ್ತವೆ. ಅಷ್ಟೇ ಅಲ್ಲ, ದುರದೃಷ್ಟವಶಾತ್ ಸುಮಾರು 42,000 ಮಹಿಳೆಯರು ಇದರಿಂದ ಪ್ರಾಣ ಕಳ್ಕೊತಿದ್ದಾರೆ. ಸರಿ, ಈಗ ಮತ್ತೊಂದು ಚರ್ಚೆಗೆ ಗ್ರಾಸವಾಗಿರೋ ವಿಷಯಕ್ಕೆ ಬರೋಣ. ಅದೇನಂದ್ರೆ ಮೊಬೈಲ್ ನಿಯಂತ್ರಣ. ಹೌದು, ನಮ್ಮ ಕರ್ನಾಟಕ ಸರ್ಕಾರ 15 ವರ್ಷದೊಳಗಿನ ಮಕ್ಕಳಲ್ಲಿ ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾ ಬಳಕೆಯನ್ನ ಕಂಟ್ರೋಲ್ ಮಾಡೋಕೆ ಹೊಸ ರೂಲ್ಸ್ ತರೋಕೆ ಮುಂದಾಗಿದೆ. ಆದ್ರೆ ನಿಜಕ್ಕೂ ಇದು ಸಾಧ್ಯನಾ? ಬೇರೆ ದೇಶಗಳಲ್ಲಿ ಏನಾಗಿದೆ ಅಂತ ನೋಡಿದ್ರೆ ಈ ತರಹದ ಕ್ರಮಗಳು ಹೊಸದೇನಲ್ಲ. ಉದಾಹರಣೆಗೆ ಆಸ್ಟ್ರೇಲಿಯಾ 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ ಜಗತ್ತಿನ ಮೊದಲ ದೇಶ ಅದು. ಇನ್ನು ಫ್ರಾನ್ಸ್ 2018ರಲ್ಲೇ ಶಾಲೆಗಳಲ್ಲಿ ಮೊಬೈಲ್ ಫೋನ್ ಬಳಕೆಯನ್ನ ಬ್ಯಾನ್ ಮಾಡಿತ್ತು. ಆದ್ರೆ ಈ ನಿಯಮಗಳನ್ನ ಜಾರಿಗೆ ತರೋದು ಅಷ್ಟು ಸುಲಭದ ಮಾತಲ್ಲ ಅಲ್ವಾ? ಯಾಕೆಂದ್ರೆ ಹಲವಾರು ಸವಾಲುಗಳಿವೆ. ಒಂದು, ಈಗಿನ ಡಿಜಿಟಲ್ ಯುಗದಲ್ಲಿ ಮಕ್ಕಳನ್ನ ಮೊಬೈಲ್ನಿಂದ ಪೂರ್ತಿಯಾಗಿ ದೂರ ಇಡೋಕಾಗುತ್ತಾ? ಅದು ಬಹಳ ಕಷ್ಟ. ಇನ್ನೊಂದು ಕಡೆ ಕೋವಿಡ್ ಬಂದ್ಮೇಲೆ ಏನಾಗಿದೆ ಅಂದ್ರೆ, ನಮ್ಮ ಎಜುಕೇಷನ್ ಸಿಸ್ಟಮ್ ಕೂಡ ಮೊಬೈಲ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದೆ. ಇದು ಕೂಡ ಒಂದು ವಾಸ್ತವ. ಮಕ್ಕಳ ಡಿಜಿಟಲ್ ಪ್ರಪಂಚದಿಂದ ಈಗ ದೇಶದ ಟೆಕ್ನಾಲಜಿ ಇಂಡಸ್ಟ್ರಿ ಕಡೆಗೆ ಹೋಗೋಣ. ನ್ಯಾಸ್ಕಾಮ್ ಇತ್ತೀಚೆಗೆ ಒಂದು ರಿಪೋರ್ಟ್ ಕೊಟ್ಟಿದೆ. ಅದರ ಪ್ರಕಾರ ನಮ್ಮ ದೇಶದ ಟೆಕ್ ಇಂಡಸ್ಟ್ರಿ ಈ ಹಣಕಾಸು ವರ್ಷದಲ್ಲಿ ದೊಡ್ಡ ಮಟ್ಟದ ಆದಾಯ ಗಳಿಸುವ ನಿರೀಕ್ಷೆಯಲ್ಲಿದೆ. ಎಷ್ಟು ಅಂತ ಕೇಳಿದ್ರೆ, ಈ ಫೈನಾನ್ಷಿಯಲ್ ಇಯರ್ನಲ್ಲಿ ನಮ್ಮ ಟೆಕ್ ಇಂಡಸ್ಟ್ರಿ ಬರೋಬ್ಬರಿ 28.64 ಲಕ್ಷ ಕೋಟಿ ರೂಪಾಯಿ ವರಮಾನ ಗಳಿಸಬಹುದು ಅಂತ ಅಂದಾಜು ಮಾಡಲಾಗಿದೆ. ಇದು ದೇಶದ ಎಕಾನಮಿಗೆ ನಿಜಕ್ಕೂ ಒಂದು ದೊಡ್ಡ ಕೊಡುಗೆ. ಬೆಳವಣಿಗೆ ದರ ಅಂದ್ರೆ ಗ್ರೋತ್ ರೇಟ್ ನೋಡಿದ್ರೆ ಈ ವರ್ಷ 6.1% ಬೆಳವಣಿಗೆಯನ್ನ ನಿರೀಕ್ಷಿಸಲಾಗಿದೆ. ಕಳೆದ ವರ್ಷ ಇದು 5.9% ಇತ್ತು, ಅಂದ್ರೆ ಸ್ವಲ್ಪ ಜಾಸ್ತಿಯಾಗಿದೆ. ಇದು ಇಂಡಸ್ಟ್ರಿ ಸ್ಟೇಬಲ್ ಆಗಿ ಬೆಳೀತಾ ಇದೆ ಅನ್ನೋದನ್ನ ತೋರಿಸುತ್ತೆ. ಇಲ್ಲಿಯವರೆಗೆ ರಾಷ್ಟ್ರೀಯ ಸುದ್ದಿಗಳನ್ನು ನೋಡಿದ್ವಿ. ಈಗ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಗಂಭೀರವಾದ ವಿಷಯದ ಬಗ್ಗೆ ಮಾತಾಡೋಣ.
ರಷ್ಯಾದ ಫಾರಿನ್ ಇಂಟೆಲಿಜೆನ್ಸ್ ಸರ್ವಿಸ್ ಅಂದ್ರೆ SVR ಒಂದು ಸ್ಫೋಟಕ ಆರೋಪ ಮಾಡಿದೆ. ಏನಪ್ಪಾ ಅಂದ್ರೆ ಬ್ರಿಟನ್ ಮತ್ತು ಫ್ರಾನ್ಸ್ ಎರಡೂ ದೇಶಗಳು ಸೇರಿ ಸೀಕ್ರೆಟ್ ಆಗಿ ಉಕ್ರೇನ್ಗೆ ನ್ಯೂಕ್ಲಿಯರ್ ವೆಪನ್ಸ್ ಅಂದ್ರೆ ಅಣುವಸ್ತ್ರಗಳನ್ನು ಕೊಡೋಕೆ ಟ್ರೈ ಮಾಡ್ತಿವೆ ಅಂತ ಹೇಳಿದೆ. ಆದ್ರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವನ್ನ ನಾವೆಲ್ಲರೂ ಗಮನಿಸಬೇಕು. ರಷ್ಯಾ ಈ ದೊಡ್ಡ ಆರೋಪವನ್ನ ಮಾಡಿದೆ ಸರಿ, ಆದ್ರೆ ಅದಕ್ಕೆ ಪೂರಕವಾಗಿ ಯಾವುದೇ ಅಧಿಕೃತ ಸಾಕ್ಷಿಯನ್ನ ಕೊಟ್ಟಿಲ್ಲ. ಹಾಗಾಗಿ ಸದ್ಯಕ್ಕೆ ಇದನ್ನ ಒಂದು ಆರೋಪ ಅಂತಾನೆ ಪರಿಗಣಿಸಬೇಕಾಗುತ್ತೆ. ಸರಿ, ಈಗ ಅಂತಾರಾಷ್ಟ್ರೀಯ ಸುದ್ದಿಗಳು ಮುಗಿದ್ವು. ನಮ್ಮ ರಾಜ್ಯ ಅಂದ್ರೆ ಕರ್ನಾಟಕದ ಕೆಲವು ಇಂಪಾರ್ಟೆಂಟ್ ನ್ಯೂಸ್ ಕಡೆ ಬರೋಣ. ಮೊದಲನೇ ಸುದ್ದಿ ಜನರಿಗೆ ತುಂಬಾ ಅನುಕೂಲ ಆಗುವಂಥದ್ದು. ಆಸ್ತಿ ನೋಂದಣಿಗೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ಸುಧಾರಣೆ ಬಂದಿದೆ. ಏನದು ಅಂದ್ರೆ ಮ್ಯೂಟೇಷನ್ ಪ್ರಕ್ರಿಯೆ, ಅಂದ್ರೆ ಖಾತೆ ಬದಲಾವಣೆ ಮಾಡಿಸೋದಿದೆಯಲ್ಲ, ಅದನ್ನ ಈಗ ಸಂಪೂರ್ಣವಾಗಿ ಆಟೋಮೇಟೆಡ್ ಮಾಡಲಾಗಿದೆ. ಇದು ಕೃಷಿ ಭೂಮಿಗೂ ಅನ್ವಯಿಸುತ್ತೆ. ಈ ಹೊಸ ಸಿಸ್ಟಮ್ ಇದೆಯಲ್ಲ, ತುಂಬಾ ಸಿಂಪಲ್ ಮತ್ತು ಪಾರದರ್ಶಕ. ಇನ್ಮುಂದೆ ಮನೆಯಲ್ಲೇ ಕೂತು ಆನ್ಲೈನಲ್ಲೇ ಅಪ್ಲೈ ಮಾಡಬಹುದು. ಅಷ್ಟೇ ಅಲ್ಲ, 98% ಕೇಸ್ಗಳಲ್ಲಿ ಯಾರೂ ಅಧಿಕಾರಿಗಳು ಮಧ್ಯ ಬರೋದಿಲ್ಲ. ಸಿಸ್ಟಮ್ ತಾನಾಗೆ ಅಪ್ಲಿಕೇಶನ್ ಪ್ರಾಸೆಸ್ ಮಾಡುತ್ತೆ. ಕರೆಕ್ಟಾಗಿ 7ನೇ ದಿನಕ್ಕೆ ನಿಮ್ಗೆ ಮ್ಯೂಟೇಷನ್ ಕಾಪಿ ಸಿಕ್ಬಿಡುತ್ತೆ. ಕೊನೆಯದಾಗಿ ನಮ್ಮ ರಾಜ್ಯದ ಎಕನಾಮಿಗೆ ಸಂಬಂಧಪಟ್ಟ ಒಂದು ಇಂಪಾರ್ಟೆಂಟ್ ರಿಪೋರ್ಟ್ ಬಗ್ಗೆ ಮಾತಾಡೋಣ. ಅದೇ ಕರ್ನಾಟಕ ಜೈವಿಕ ಆರ್ಥಿಕತೆ ವರದಿ 2025. ಈ ರಿಪೋರ್ಟ್ ಇತ್ತೀಚೆಗೆ ಬಿಡುಗಡೆಯಾಗಿದೆ. ಇದರ ಪ್ರಕಾರ ನಮ್ಮ ರಾಜ್ಯದ ಬಯೋ ಎಕಾನಮಿ ಸಖತ್ತಾಗಿ ಬೆಳೆದಿದೆ. ಈ ವರದಿ ಏನ್ ಹೇಳುತ್ತೆ ಅಂದ್ರೆ, ನಮ್ಮ ರಾಜ್ಯದ ಬಯೋ ಎಕಾನಮಿಯ ಒಟ್ಟು ಮೌಲ್ಯ ಈಗ 3.25 ಲಕ್ಷ ಕೋಟಿ ರೂಪಾಯಿ. ಇದರಲ್ಲಿ ಅತಿ ದೊಡ್ಡ ಪಾಲು ಅಂದ್ರೆ ಸುಮಾರು 40% ಬಯೋಫಾರ್ಮಾ ಸೆಕ್ಟರ್ದು. ಅದರ ನಂತರದ ಸ್ಥಾನಗಳಲ್ಲಿ ಬಯೋ ಇಂಡಸ್ಟ್ರಿಯಲ್ ಮತ್ತು ಬಯೋ ಸರ್ವಿಸಸ್ ಕ್ಷೇತ್ರಗಳಿವೆ. ಇನ್ನು ಜಿಲ್ಲಾವಾರು ನೋಡೋದಾದ್ರೆ ಅಚ್ಚರಿಯಾಗಬಹುದು. ಬೆಂಗಳೂರು ನಗರ ಒಂದೇ ರಾಜ್ಯದ ಬಯೋ ಇಕಾನಮಿಗೆ 54% ಕೊಡುಗೆ ಕೊಡ್ತಿದೆ, ಅರ್ಧಕ್ಕಿಂತ ಹೆಚ್ಚು. ಅದರ ನಂತರ ಮೈಸೂರು, ಬೆಳಗಾವಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಗಳು ಬರ್ತವೆ. ನೋಡಿ, ಈ ನಂಬರ್ಸ್ ಒಂದ್ ಕಡೆ ನಮ್ಮ ರಾಜ್ಯದ ಪ್ರಗತಿಯನ್ನ ತೋರಿಸಿದ್ರೆ, ಇನ್ನೊಂದು ಕಡೆ ಒಂದು ಪ್ರಶ್ನೆಯನ್ನೂ ಕೇಳುತ್ತೆ. ಈ ಪ್ರಗತಿ ಬರೀ ಕೆಲವೇ ನಗರಗಳಿಗೆ ಸೀಮಿತ ಆಗ್ತಿದ್ಯಾ? ಇದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಿದೆ. ಸರಿ, ಇಂದಿನ ವಿಶ್ಲೇಷಣೆ ಇಲ್ಲಿಗೆ ಮುಗೀತು. ಮುಂದಿನ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ.